ನಮಸ್ಕಾರ ವೀಕ್ಷಕರೇ, ಇಂದು ಬಳ್ಳಾರಿಯಲ್ಲಿ DC ಆಫೀಸ್ ಹತ್ರ ಕೆಲವೊಂದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಯಾವ ಒಂದು ವಿಚಾರಕ್ಕಾಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಸರ್, ಇದು ನಾವು ಸಫಾಯಿ ನನ್ನ ಹೆಸರು ಪದ್ಮಾ ಅಂತ. ನಾನು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆಯ ರಾಜ್ಯ ಸಂಚಾಲಕರು ಹಾಗೂ ರಾಜ್ಯ ಮೇಲ್ವಿಚಾರಣಾ ಸಮಿತಿಯ ಜಿಲ್ಲಾ ಸಂಚಾಲಕರ ಕೆಲಸ ರಾಜ್ಯ ಸಮಿತಿಯ ಸದಸ್ಯರ ಕೆಲಸ ಮಾಡ್ತೀನಿ ಕರ್ನಾಟಕ ಸರ್ಕಾರದಲ್ಲಿ. ಈಗಾಗಲೇ ಏನು ನಮ್ಮ ಮಲವರ ಪದ್ಧತಿ ಇದೆ, ಆ ಪದ್ಧತಿನ ರದ್ದು ಮಾಡಬೇಕು. ಆ ಮಲವರ ಪದ್ಧತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸಬೇಕು. ಅವ್ರನ್ನ ಗುರುತಿಸಿ ಮುಖ್ಯವಾಹಿನಿಗೆ ತರಬೇಕು ಅವರನ್ನು. ಮತ್ತು ಅವರಿಂದ ಏನು NSKFTCಯಿಂದ ಹಾಗೂ 1913ನೇ ಕಾಯ್ದೆ ಅನುಷ್ಠಾನ ಗುರುತಿಸಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ ನಾವು. ಆ ಸಂಬಂಧಪಟ್ಟ ಹಾಗೆ ನಾವು ಈ ಕಾರ್ಮಿಕರೆಲ್ಲ ಗುರುತಿಸಿ ಈ ಸಂಬಂಧ ಫ್ಯಾಮಿಲಿಗಳನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ನಾನು ಈ ನಮ್ಮ ಜಾಥಾದ ಮೂಲಕ ಅವರನ್ನು ಬೇಡ್ಕೊಳ್ತೇವೆ. ಈಸಿಯಾಗಿ ಅವರ ಆರೋಗ್ಯವನ್ನು ಕಾಪಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆ ಥರದ ಕೆಲವು ತರಬೇತಿಗಳನ್ನ ಆರ್ಗನೈಸ್ ಮಾಡಬೇಕು ಅಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ತಮ್ಮ ಮುಖಾಂತರ DC ಅವರಿಗೆ ನಮ್ಮ ಇವರಿಗೆ ಮುಖ್ಯಮಂತ್ರಿ ಮನವಿ ಹೋಗ್ಬೇಕು ಸರ್. ಬಟ್ ಇಲ್ಲಿ ಸುಮಾರು ಕೆಲಸ ಮಾಡ್ಬೋದು ಸರ್. ಇಲ್ಲಿ ಸುಮಾರು ಕೆಲಸಗಳು ಆಗಿದ್ದಾವೆ. ಇದೇ 2016ರಲ್ಲಿ ಕಾಯಮಾತಿ ಪ್ರಕ್ರಿಯೆ ಶುರುವಾದಾಗ ಇಲ್ಲಿ ಮಹಿಳಾ ಪೌರ ಕಾರ್ಮಿಕರ ಬಗ್ಗೆ ನಾನು 2013ರಲ್ಲಿ ಒಂದು ಅಧ್ಯಯನ ಮಾಡಿದ್ದೆ. ಮಹಿಳಾ ಪೌರ ಕಾರ್ಮಿಕರು ಇಲ್ಲಿ ಕಾಂಟ್ರಾಕ್ಟ್ದಲ್ಲಿ ಇದ್ದವರು ತೆಗೆದಾಕಿದ್ರು ಅಂತೇಳಿ ಸೂಸೈಡ್ ಅಟೆಂಪ್ಟ್ ಆಗಿತ್ತು ಸರ್. ನಾವೇ ಒಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಎಲ್ಲ ಕೊಟ್ಟಿದ್ವಿ. ಹಾಗಾಗಿ ನೀವು ತಮ್ಮಿಂದ ತುಂಬ ಸಹಕಾರ 2013 ಮನೋರ ಪದ್ಧತಿ ನಿಷೇಧ ಹಾಗೂ ನಿರ್ಮೂಲನೆ ಆ ಕಾಯ್ದೆಯ ಪ್ರಕಾರ ತಾವು ಅಧ್ಯಕ್ಷರು ಸರ್, ಕಾಯ್ದೆಯ ಪ್ರಕಾರ ಅನುಷ್ಠಾನ ಅಧ್ಯಕ್ಷರಾಗಿದ್ದೀರಿ ಸರ್. ದಯವಿಟ್ಟು ತಮ್ಮ ಸಮ್ಮುಖದಲ್ಲೇ ಕಾರ್ಯದರ್ಶಿಗಳು ಇನ್ನೂ ಇದ್ದಾರೆ. ಯಾಕೆಂದರೆ ಮಲದ ಗುಂಡಿಯಲ್ಲಿ ನಾವು ಪ್ರತಿನಿತ್ಯ ಊಟ ಮಾಡ್ತೀವಿ, ಸೇವಿಸಿ ಅದು ಕೆಲಸ ಮಾಡಿ ಎಲ್ಲ ಕಡೆಯೂ ಸೆಟ್ಟಿಂಗ್ ಮಿಷನ್ ಹೋಗೋದಿಲ್ಲ. ಮತ್ತು ಅವ್ರ ತಗ್ಗಟ್ಟಾಗಿ ಆ ಕೆಲಸ ಜೀವನೋಪಾಯಕ್ಕೆ ಮಾಡ್ತಾನೇ ಇದ್ದಾರೆ. ಇನ್ನೂ ಅವರು ಮುಖ್ಯವಾಗಿ ಅವನ್ನ ಗುರುತಿಸಿ ಆ ಕುಟುಂಬಗಳನ್ನು ಮುಖ್ಯವಾಗಿ ತರಬೇಕು ಅಂತ ನಮ್ಮ ಜಾತಿಯ ಮೂಲಕ ತಮ್ಮನ್ನು ಹೇಳ್ಕೊತೀವಿ. ಈಗ ಏನು ಪೌರಕಾರ್ಮಿಕ ನಮ್ಮ ಹುಡುಗ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.